ಗಾಯ್ಸ್, ಹಾಗೆ ನಾವು ಅಲ್ಲಿಂದ ನಡ್ಕೊಂಡು ಬಂದು ಈಗ ಸೆಂಟರಿಗೆ ಬಂದಿದ್ದೀನಿ. ಸೊ ಈ ಗದ್ದೆ ಏನಿದೆ, ಈ ಒಂದು ಗದ್ದೆ ಏರಿ ಮೇಲೆ ನಡ್ಕೊಂಡು ಹಾಗೆ ಬಂದು ಇದರ ಮಧ್ಯ ಭಾಗಕ್ಕೆ ಬಂದಿದ್ದೀನಿ. ದಿಸ್ ಈಸ್ ದ 360 ಆ್ಯಂಗಲ್. 360 ಆ್ಯಂಗಲ್ನಲ್ಲಿ ಈ ಒಂದು ಫೀಲ್ಡ್ ಗದ್ದೆ, ಭತ್ತದ ಗದ್ದೆ ಕಾಣ್ತಾ ಇರುವಂತಹ ಒಂದು ವ್ಯೂ ಇದು. ಸೊ ಬ್ಯೂಟಿಫುಲ್ ಆದಂಥ ವ್ಯೂ. ನಾನು ಇಲ್ಲಿ ಬಂದ ಉದ್ದೇಶ ಏನಪ್ಪ ಅಂತಂದರೆ, ನಮಗೆ ಒಂದು ಸೈಕಲ್ ರೈಡ್, ಒಂದು ವಾಕ್ ಎಲ್ಲ ಆಗ್ತದೆ. ಬಟ್ ಮೊನ್ನೆ ದಿನ ಬಂದಾಗ ಒಂದು ಥರದ ಬರ್ಡ್ಸನ್ನು ಇಲ್ಲಿ ನೋಡಿದೆ. ಬರ್ಡ್ಸ್ ಅಂದರೆ ಅದು ಈ ಕಡೆ ಡಕ್ಕು ಅಲ್ಲ, ಈ ಕಡೆ ಒಂಥರ ಸ್ವ್ಯಾನು ಅಲ್ಲ, ಈ ಕಡೆ ಕೋಳಿನೂ ಅಲ್ಲ, ಆ ರೀತಿಯಾದಂತಹ ಒಂದು ಬರ್ಡ್. ಮೋಸ್ಟ್ಲಿ ಅದು ಗೂಸ್ ಅಂತ ಏನು ಕರಿತೀವಿ ಅದಿರ್ಬೋದು ಮೋಸ್ಟ್ಲಿ. ಸೊ ನೋಡೋಣ, ಅದರ ಹತ್ರ ಹೋಗಿ ನೋಡೋಣ ಅಂತಂದರೆ, ವೆನ್ ಯು ವಾಕ್ ನಿಯರ್ ಟು ದಟ್ ವಿಲ್ ಫ್ಲೈ, ಅದು ಹಾರಿ ಹೋಗ್ತದೆ. ನಾವು ಒಂದು ಡಿಸ್ಟೆನ್ಸ್ಗೆ ಬರುವ ಹೊತ್ತಿಗೆ ಅದು ಹಾರಿ ಹೋಗಿರ್ತದೆ. ಆ ಬರ್ಡ್ಸ್ ಎಲ್ಲಾದರೂ ಇಲ್ಲಿ ಕಾಣುತ್ತಾ ಅಂತ ಹೇಳಿ ನೋಡೋಣ. ಒಂಥರ ಗುಂಪಾಗಿ ಅದು ಕೂತಿರ್ತದೆ. ಮೋಸ್ಟ್ಲಿ ಹುಳು ಹುಪ್ಪಟೆಗಳನ್ನು ತಿನ್ನಲಿಕ್ಕೋಸ್ಕರ ಇಲ್ಲಿಗೆ ಬಂದಿರ್ಬೋದು. ಇಂಡಿಯನ್ ಬರ್ಡ್ಸಾ ಅಥವಾ ಮೈಗ್ರೇಟೆಡ್ ಬರ್ಡ್ಸಾ ಅಂತ ಸಹ ಗೊತ್ತಿಲ್ಲ. ಬರ್ಡ್ ವಾಚರ್ಸ್ ಯಾರು ಇದ್ದರೆ ಯು ಕ್ಯಾನ್ ಹೆಲ್ಪ್ ಮೀ. ಸೊ ಇದರ ಜೊತೆಗೆ ಇಲ್ಲಿನ ಇಂಡಿಯನ್ ಕೊಕ್ಕರೆಗಳು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಬ್ಯೂಟಿಫುಲ್ಲಾಗಿ ನೋಡಿ, ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಈ ಲಶ್ ಗ್ರೀನ್ ಆಗಿರುವಂತಹ ಪ್ಯಾಡಿ ಫೀಲ್ಡು, ಮಳೆ ಬಿದ್ದಿರೋದ್ರಿಂದ ಯು ಕ್ಯಾನ್ ಸಿ ಒಂಥರ ಗ್ರೀನ್, ಅದ್ರ ಜೊತೆಗೆ ಪ್ಯಾರೆಟ್ ಗ್ರೀನ್ ಎರಡೂ ಮಿಕ್ಸು. ಒಟ್ಟೆ ಬ್ಯೂಟಿಫುಲ್ ಸೈಟ್. ಸೊ ಅದರ ಜೊತೆಗೆ ಇರುವಂತಹ ಈ ಒಂದು ಕೊಕ್ಕರೆಗಳು, ಆ ಒಂದು ಗೂಸ್ ಅಂತ ಏನು ಕರಿತೀವಿ ಆ ಬರ್ಡ್ಸ್ಗಳು, ಬ್ಯೂಟಿಫುಲ್ ವ್ಯೂ ಅಂತ ಹೇಳ್ಬೋದು ಇದನ್ನು. ಸೊ ಕಮಾನ್, ಲೆಟ್ಸ್ ಮೂವ್. ಆ ಬರ್ಡ್ಸ್ಗಳು ಸಿಗುತ್ತಾ ಅಂತ ಹೇಳಿ ಅದರ ಹತ್ರಕ್ಕೆ ಹೋಗಿ ನೋಡೋಣ. ನಾವು ಇಂತಹ ಒಂದು ಪ್ಲೇಸ್ಗೆ ಬಂದು ಮಾತಾಡೋದೇ ಬೇಡ, ಜಸ್ಟ್ ವಿ ಕ್ಯಾನ್ ಲಿಸನ್ ಟು ದಟ್ ಚಿರ್ಪಿಂಗ್ ಸೌಂಡ್ ಆಫ್ ಬರ್ಡ್ಸ್. ಪಕ್ಷಿಗಳ ಕಲರವ ಏನಿದೆ, ಚಿಲಿಪಿಲಿ, ಅದನ್ನು ಕೇಳ್ಕೊಂಡು ಹೋದ್ರೇ ಸಾಕು. ಅಷ್ಟು ಮಧುರವಾದಂತಹ, ಅಷ್ಟು ಇಂಪನ್ನು ನೀಡುವಂತಹ ಒಂದು ಪಕ್ಷಿಯ ಕಲರವ. ಏನು ಹೇಳಿ ಗಾಯ್ಸ್, ಎಷ್ಟೇ ಒಂದು ಸಾಧನೆ ಮಾಡಿರಿ, ಏನೇ ಮಾಡಿರಿ ನೀವು, ಯಾವುದೇ ಹೀರೋಗಳಾಗಿರಿ, ಹೀರೋಯಿನ್ಗಳಾಗಿರಿ, ಬಟ್ ನೀವು ಬೆಳಗ್ಗೆ ಎದ್ದು ಒಂದು ವಾಕ್ ಮಾಡಿಲ್ಲ, ನಿಮ್ಮ ಹೆಲ್ತನ್ನು ನೋಡ್ಕೊಂಡಿಲ್ಲ, ಇಫ್ ಯು ಆರ್ ಲಿವಿಂಗ್ ಇನ್ ಯುವರ್ ಸ್ಟ್ರೆಸ್ಫುಲ್ ಲೈಫ್, ಸ್ಟ್ರೆಸ್ ಅಂತ ಅಂದರೆ ಮೆಂಟಲ್ ಸ್ಟ್ರೆಸ್ ಆಗಿರ್ಬೋದು, ಫಿಸಿಕಲ್ ಸ್ಟ್ರೆಸ್ ಆಗಿರ್ಬೋದು, ಇಮೋಷ್ನಲ್ ಸ್ಟ್ರೆಸ್ ಆಗಿರ್ಬೋದು, ಈ ಸ್ಟ್ರೆಸ್ಫುಲ್ ಲೈಫ್ನಲ್ಲಿ ಯು ಶುಡ್ ಗಿವ್ ಸಮ್ ಟೈಮ್ ಫಾರ್ ಹೆಲ್ತ್, ಗುಡ್ ಆಕ್ಸಿಜನ್, ಇದಕ್ಕೆಲ್ಲ ನೀವು ಟೈಮ್ ಕೊಡಲೇಬೇಕು. ಸೊ ಆ ನಿಟ್ಟಿನಲ್ಲಿ ಯು ಕ್ಯಾನ್ ಫೈಂಡ್ ಸಚ್ ಪ್ಲೇಸಸ್ ನಿಯರ್ ಬೈ. ನಿಮ್ಮ ಮನೆಯ ಪಕ್ಕದಲ್ಲಿ ಇರುವಂತಹ ಈ ರೀತಿಯಾದಂತಹ ಸ್ಪಾಟ್ಗಳು, ಸಣ್ಣ ವಯಸ್ಸಿನಲ್ಲಿ, ಚಿಕ್ಕ ಒಂದು ಚೈಲ್ಡ್ಹುಡ್ ಡೇಸ್ನಲ್ಲಿ ನಮಗೆ ಒಂಥರ ನೊಸ್ಟಾಲಜಿ. ಈ ರೀತಿಯಾದಂತಹ ಪ್ಲೇಸ್ಗೆ ಹೋಗಿ ಕೂರೋದು, ಅಲ್ಲಿ ಆಟ ಆಡೋದು, ಇದೆಲ್ಲ ಸೊ ಅದೆಲ್ಲ ನೆನಪಿಗೆ ಬರ್ತಾಯಿದೆ. ಯಾರೇ ಇರಲಿ, ಎಂಥವನೇ ಇರಲಿ, ಅವನಿಗೆ ಇಂಥ ಪ್ಲೇಸ್ಗೆ ಬಂದರೆ ಒಂಥರ ನೊಸ್ಟಾಲಜಿ ಕಾಡ್ತದೆ. ಸೊ ಯು ಕ್ಯಾನ್ ಸಿ ದೇರ್ ಕೊಕ್ಕರೆ ಗೈಸ್. ಇಲ್ಲಿ ಒಂದೇ ಥರದ ಕೊಕ್ಕರೆ ಇಲ್ಲ. ಕೊಕ್ಕರೆ ನೋಡಿರ್ಬೋದು ನಾವು, ಫುಲ್ ಕಂಪ್ಲೀಟಾಗಿ ವೈಟ್ ಕಲರ್ ಇರುವಂಥ ಕೊಕ್ಕರೆ ಇಲ್ಲಿ ಕಾಣಿಸ್ತಾ ಇದೆ, ಈ ರೀತಿಯಾದಂತಹ ಕೊಕ್ಕರೆಗಳು. ಬಟ್ ಇಲ್ಲಿ ಬೇರೆ ಥರದ ಒಂದು ಕೊಕ್ಕರೆಗಳು ಸಮೇತ ನನಗೆ ಕಾಣಿಸ್ತಾ ಇದೆ. ಆ ಕೊಕ್ಕರೆ ಹೇಗೆ ಅಂತಂದರೆ, ತಲೆಭಾಗ ಕಂಪ್ಲೀಟ್ ಕಪ್ಪು, ಬಾಕಿ ಬಾಡಿ ಎಲ್ಲ ಒಂಥರ ವೈಟು. ಸೊ ಈ ರೀತಿಯಾದಂತಹ ಕೊಕ್ಕರೆಗಳು ಸಹ ಕಣ್ಣಿಗೆ ಕಾಣಿಸ್ತಾ ಇದೆ. ಸೊ ಸೀರಿಯಸ್ಲಿ ಬರ್ಡ್ಸ್ ಬಗ್ಗೆ ನಾವು ಸ್ವಲ್ಪ ಸೀರಿಯಸ್ ಆಗಿ ಓದ್ಕೊಳ್ಳೇಬೇಕಾಗಿರ್ತದೆ. ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಬೇಕು ಈ ಬರ್ಡ್ಸ್ ಯಾವುದು ಅಂತೇಳಿ. ಬಟ್ ವಿಚಾರ ಅದಲ್ಲ, ನನಗೆ ಆ ಗೂಸ್ ಏನಿದೆ ಅವುಗಳನ್ನು ನೋಡಬೇಕು ಅಂತ, ನಿಯರ್ ಅದರ ಹತ್ರ ಹೋಗಿ ನೋಡಬೇಕು. ಬಟ್ ಒಂದು ಡಿಸ್ಟೆನ್ಸ್, ಒಂದು 100 ಮೀಟರ್ ಡಿಸ್ಟೆನ್ಸಲ್ಲೇ ಅದಕ್ಕೆ ಗೊತ್ತಾಗ್ಬಿಡ್ತದೆ ಮನುಷ್ಯರು ಬರ್ತಾ ಇದ್ದಾರೆ ಅಂತೇಳಿ. ಅದು ಹಾರಿ ಹೋಗುತ್ತೆ. ಸೊ ಅಲ್ಲಿ ಎರಡು ಆ ರೀತಿಯಾದಂತಹ ಪಕ್ಷಿಗಳು ಕಾಣಿಸ್ತಿದೆ, ಬಾಕಿ ಎಲ್ಲ ಹಾರಿ ಹೋಗಿದೆ. ಸೊ ಲುಕ್ ಅಟ್ ದಟ್. ಸೊ ಹೀಗೆ ಇದು ಸ್ಟ್ರೈಟಾಗಿ ನಡ್ಕೊಂಡು ಹೋದರೆ ಯು ವಿಲ್ ಗೆಟ್ ಹಾರಂಗಿ ರಿವರ್ ಹಾರಂಗಿಗೆ ಹೋಗಿ ತಲುಪ್ತದೆ. ಅಲ್ಲಿ ದೂರದಲ್ಲಿ ನಿಮಗೆ ಜೇನುಕಲ್ಲು ಬೆಟ್ಟ ಕಾಣಿಸ್ತದೆ. ಸೊ ಲುಕ್ ಅಟ್ ದಿಸ್ ಬ್ಯೂಟಿಫುಲ್ ಸೈಟ್. ಸೊ ಒಂಥರ ಯಾರೇ ಆಗಲಿ ಇದನ್ನೆಲ್ಲ ಇಷ್ಟಪಟ್ಟೇ ಪಡ್ತಾರೆ. ಅಲ್ಲಿ ನೋಡಿ
ಗ್ರೀನ್ ಆಗಿರುವಂತಹ ಪ್ಯಾಡಿ ಫೀಲ್ಡ್, ಅದಕ್ಕೆ ನೀರು ಬಿಟ್ಟಿದ್ದಾರೆ. ಅದರ ದೂರದಲ್ಲಿ ಒಂದು ಸಣ್ಣ ಕೊಕ್ಕರೆ ಹಿಂಡು, ಪಕ್ಷಿಗಳು. ಇದು ಲೋಕನೇ ಬೇರೆ. ನಾವು ಅಂದ್ಕೊಂಡಿದ್ದೀವಿ ಬರೀ ಮನುಷ್ಯರದಷ್ಟೇ ಲೋಕ ಅಂತೇಳಿ. ಸೊ ಬೇರೆ ಪ್ರಪಂಚಗಳು, ಹುಳು ಉಪ್ಪಟೆಗಳು, ಪಕ್ಷಿಗಳು, ಇವ್ರದ್ದೇ ಒಂದು ಬೇರೆ ಲೋಕ ಇದೆ. ಬ್ಯೂಟಿಫುಲ್. ಅಲ್ಲಿ ಒಂದು ಹಿಂಡು ಕಾಣಿಸ್ತಾ ಇದೆ ಪಕ್ಷಿಗಳದು. ಸೊ ನಡ್ಕೊಂಡು ಹೋಗ್ತಾ 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 ಯು ವಿಲ್ ರೀಚ್ ಹಾರಂಗಿ ನದಿ. ಈ ಹಾರಂಗಿ ನದಿ ಹೋಗಿ ಮುಂದೆ ಅಲ್ಲಿ ಬರುವಂತಹ ಕೂಡುಮಂಗಳೂರು ಅನ್ನುವಂತಹ ಜಾಗದಲ್ಲಿ ಬರುವಂತಹ ಕಾವೇರಿ ನದಿ ಜೊತೆಗೆ ಇದು ಸಂಗಮವಾಗ್ತದೆ. ಸಂಗಮವಾಗಿ ಅದು ಕಣಿವೆ ಕಡೆಗೆ ಅದು ಹೋಗ್ತದೆ, ಹರಿದುಕೊಂಡು ಹೋಗ್ತದೆ. ಸೊ ಇಲ್ಲಿ ಯು ಕ್ಯಾನ್ ಸಿ ದ ರಿವರ್. ಇಲ್ಲಿ ಒಂದು ಪೀಕಾಕ್ ಹಾರಿ ಹೋಗೋದನ್ನು ನೋಡಿದೆ ಆಗಲೇ, ಬಟ್ ಅದನ್ನು ಸ್ಪಾಟ್ ಮಾಡೋದು ತುಂಬ ಕಷ್ಟ ಅನ್ನಿಸ್ತದೆ. ಈಗ ಹಾರಿ ಎಲ್ಲೋ ಹೋಗಿದೆ, ಅದು ತುಂಬ ಚೆನ್ನಾಗಿತ್ತು ಪೀಕಾಕ್. ಸೌಂಡ್ ಅಂತೂ ಕೇಳ್ತಾ ಇದೆ. ಯು ಕ್ಯಾನ್ ಸಿ ಎ ಸ್ಮಾಲ್ ಬ್ಯಾರಿಕೇಡ್. ಈ ಬ್ಯಾರಿಕೇಡನ್ನು ದಾಟಿದ್ರೆ ಯು ವಿಲ್ ಸಿ ಹಾರಂಗಿ ರಿವರ್. ಒಳ್ಳೆ ಮಳೆ ಆಗಿರೋದ್ರಿಂದ ನದಿ ಕಂಪ್ಲೀಟಾಗಿ ಕೆಸರಾಗಿರೋದನ್ನು ನೋಡ್ಬೋದು ಇಲ್ಲಿ. ಅಲ್ಲಿ ದೂರದಲ್ಲಿ ಒಂಥರ ದ್ವೀಪದ ಥರ ಕಾಣಿಸ್ತಾ ಇದೆ. ಅಲ್ಲಿ ಮೇ ಬಿ ನವಿಲುಗಳು ಇರ್ಬೋದು ಅಲ್ಲಿ. ಸೊ ದಿಸ್ ಈಸ್ ದ ಸೈಟ್ ಆಫ್ ಪ್ಯಾಡಿ ಫೀಲ್ಡ್. ನೋಡಿ, ಇಲ್ಲಿಂದ ಪ್ಯಾಡಿ ಫೀಲ್ಡ್ ಈಗ ಕಾಣಿಸ್ತದೆ. ಸ್ಟ್ರೈಟ್ ಆದಂತಹ ಒಂದು ದಾರಿ ಇದೆ. ಮೇ ಬಿ ಸೈಕ್ಲಿಂಗ್ ಮಾಡ್ಕೊಂಡು ಇಲ್ಲಿ ತನಕ ಬರ್ಬೋದಿತ್ತು ಅಂತ ಕಾಣ್ತದೆ. ಇಲ್ಲಿ ತನಕ ಬರ್ಬೋದಿತ್ತು ಸೈಕ್ಲಿಂಗ್ ಮಾಡಿಕೊಂಡು. ಬಟ್ ವಾಕಿಂಗ್ನಲ್ಲಿ ಸಿಗುವಂತಹ ಒಂದು ಆನಂದವೇ ಬೇರೆ. ಈಗ ಇಲ್ಲಿಂದ ನಡ್ಕೊಂಡು ನಾನು ಅಲ್ಲಿ ದೂರದಲ್ಲಿ ನನ್ನ ಸೈಕಲನ್ನು ನಿಲ್ಲಿಸಿದ್ದೀನಿ. ಅಲ್ಲಿ ತನಕ ನಾವು ನಡ್ಕೊಂಡು ಹೋಗ್ಬೇಕಾಗಿರ್ತದೆ. ವೆರಿ ಗುಡ್ ವಾಕ್, ಸ್ಪೆಕ್ಟ್ಯಾಕ್ಯುಲರ್ ವ್ಯೂ. ಅಲ್ಲಿ ದೂರದಲ್ಲಿ ಕೆಲವು ಹಸುಗಳು ಮೇಯ್ತಾ ಇದ್ದಾವೆ. ಕ್ಯಾನ್ ಸಿ ಚಿರ್ಪಿಂಗ್ ಸೌಂಡ್ ಆಫ್ ಸಮ್ ಬರ್ಡ್ಸ್. ಆ ಗೂಸ್ಗಳಂತ ಏನು ಹೇಳಿದೆ, ಅದು ಆರಿ ದೂರದಲ್ಲಿ ಹೋಗಿ ಕೂತಿದೆ, ಅಲ್ಲೆಲ್ಲೋ ದೂರದಲ್ಲಿ. ನಾನು ನೋಡೋಣ, ಸಿಕ್ಕಿದ್ರೆ ಅದನ್ನು ಕ್ಯಾಪ್ಚರ್ನ ಮಾಡೋಣ. ಎಂಥ ಬ್ಯೂಟಿಫುಲ್ ಆದಂತಹ ಎಕ್ಸ್ಪೀರಿಯನ್ಸ್ ಗೈಸ್. ಸೊ ಎಲ್ಲರೂ ಕನಸು ಕಂಡೇ ಇರ್ತೀವಿ ಈ ರೀತಿಯಾದಂತಹ ಒಂದು ತೋಟ ಅಥವಾ ಗದ್ದೆ, ಗ್ರೀನ್ರಿ, ಇದನ್ನೆಲ್ಲ ನಾವು ಗೂಗಲ್ ಪಿಕ್ಚರ್ಸ್ನಲ್ಲಿ, ಪೇಂಟಿಂಗ್ಸ್ನಲ್ಲಿ ಅಥವಾ ಕತೆ ಓದಬೇಕಾದ್ರೆ ಆ ನರೇಷನ್ಸ್ಗಳಲ್ಲಿ ನೋಡಿರ್ತೀವಿ. ಈ ರೀತಿಯಾದಂತಹ ಇದರ ಒಂದು ಎಕ್ಸ್ಪ್ಲನೇಷನ್ ಅಥವಾ ಇಲ್ಲಸ್ಟ್ರೇಷನ್ ಪೇಂಟಿಂಗ್ಸ್ನಲ್ಲಿ ಬಂದಿರ್ತದೆ. ಬಟ್ ನಾವು ಎಷ್ಟು ಜನ ಈ ರೀತಿ ಅದೇ ಒಂದು ಸ್ಪಾಟ್ಗೆ ಹೋಗಿ ಎಕ್ಸ್ಪೀರಿಯನ್ಸನ್ನು ಮಾಡ್ತೀವಿ ಅನ್ನೋದು ಡೌಟ್ಫುಲ್. ಕೆಲವರು ಒಂಥರ ಯಾತ್ರೆ ಬಂದಂಗೆ, ಇಡೀ ಜೀವನವೇ ಒಂಥರ ಯಾತ್ರೆ. ಒಂದು ಬಸ್ನಲ್ಲಿ ಅಲ್ಲಿ ತಂದು ನಮ್ಮನ್ನೆಲ್ಲ ಡ್ರಾಪನ್ನು ಮಾಡ್ತಾರೆ. ಕೆಲವೊಬ್ಬರು ಆ ಜಾಗವನ್ನು ಬಿಟ್ಟು ಬೇರೆ ಕಡೆಗೆ ಯಾತ್ರೆಗಳನ್ನು ಬೆಳೆಸ್ತಾರೆ. ಆದರೆ ಕೆಲವರು ಅಲ್ಲಿ ಎಲ್ಲಿ ಡ್ರಾಪ್ ಆಗಿರ್ತೀವಿ ಅಲ್ಲೇ ಜೀವನವನ್ನು ಮಾಡಿ ಅಲ್ಲೇ ಮುಗಿಸ್ತಾರೆ. ನಮ್ಮ ಒಂದು ಯಾತ್ರೆ ಹೀಗೆ ಇರಬೇಕು. ವಿ ಶುಡ್ ಡಿಸ್ಕವರ್, ವಿ ಶುಡ್ ಎಕ್ಸ್ಪೀರಿಯನ್ಸ್. ನಾವು ಕತೆಗಳಲ್ಲಿ ಓದಿರುವಂತಹ ಪ್ಲೇಸ್ಗಳೇನಿದೆ, ಆ ರೀತಿಯಾದಂತಹ ನಮಗೆ ಮನಸ್ಸಿಗೆ ಸಂತೋಷ ಕೊಡುವಂತಹ ಪ್ಲೇಸ್ಗಳೇನಿರ್ತದೆ, ಸ್ಪಾಟ್ಗಳೇನಿರ್ತದೆ, ಸ್ಥಳಗಳೇನಿರ್ತದೆ, ಅಲ್ಲಿಗೆ ನಾವು ಭೇಟಿಯನ್ನು ಕೊಡಲೇಬೇಕು. ಈ ಶಾರ್ಟ್ ಸ್ಪ್ಯಾನ್ ಆಫ್ ಲೈಫ್ನಲ್ಲಿ ಅದೇ ನಾನು ಯಾವಾಗಲೂ ಹೇಳೋದು, ಮನೆ ಪಕ್ಕದಲ್ಲಿರುವಂತಹ ಪ್ಲೇಸ್ಗಳನ್ನೇ ನಾವು ಡಿಸ್ಕವರ್ ಮಾಡಿರೋದಿಲ್ಲ. ನಾನು ಈ ಒಂದು ಪ್ಲೇಸನ್ನು ನಿಮ್ಗೇನು ತೋರಿಸ್ತಾ ಇದ್ದೀನಿ, ನಾನು ಇದನ್ನು ನೋಡ್ತಾ ಇರೋದೇ ನನ್ನ ಒಂದು 38ನೇ ವಯಸ್ಸಿನಲ್ಲಿ. ನೋಡಿ, ಈ ಸ್ಪಾಟನ್ನು ಮನೆಯಿಂದ ಕೇವಲ ಒಂದು
2-3 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ಸ್ಪಾಟನ್ನು ನಾನು ನೋಡ್ತಾ ಇರೋದೇ ನನ್ನ 38ನೇ ವಯಸ್ಸಿನಲ್ಲಿ. ಸೊ ಹಾಗಾದ್ರೆ ಲೆಕ್ಕ ಹಾಕ್ಕೊಳ್ಳಿ, ನಾವುಗಳು ಎಷ್ಟು ಮಿಸ್ಸನ್ನು ಮಾಡ್ಕೊಂಡಿರ್ತೀವಿ, ನಾವು ಎಷ್ಟು ಒಂದೇ ಪ್ಲೇಸ್ಗೆ ಸ್ಟಿಕ್ ಆನ್ ಆಗಿ ನಮ್ಮ ಲೈಫ್ಗಳನ್ನು ಲೀಡ್ ಮಾಡ್ತಾ ಇರ್ತೀವಿ ಅನ್ನೋದನ್ನು ನಾವು ಊಹೆಯನ್ನು ಮಾಡ್ಕೊಳ್ಬೋದು. ಸೊ ಜಸ್ಟ್ ಗೋ ದೇರ್, ಜಸ್ಟ್ ಡಿಸ್ಕವರ್, ಕಣ್ ತುಂಬ್ಕೊಳ್ಳಿ. ಅದನ್ನೆಲ್ಲ ಕ್ಯಾಪ್ಚರ್ ಮಾಡಬೇಕು, ಅದನ್ನು ಶೇರ್ ಮಾಡಬೇಕು ಅಂತಲ್ಲ. ಸೊ ಲೆಟ್ಸ್ ಹ್ಯಾವ್ ಆನ್ ಎಕ್ಸ್ಪೀರಿಯನ್ಸ್. ಇದನ್ನೆಲ್ಲ ಕಣ್ ತುಂಬ್ಕೊಳ್ಳೇಬೇಕಲ್ವ. ಸೊ ಇಲ್ಲ ಅಂತಂದರೆ ಲೈಫ್ ಈಸ್ ಅ ವೇಸ್ಟ್ ಆಫ್ ಟೈಮ್. ಏನೇ ಸಾಧನೆ ಮಾಡಿದ್ರೂ ಇಟ್ ಈಸ್ ಜಸ್ಟ್ ವೇಸ್ಟಿಂಗ್ ದ ಟೈಮ್ ಆಗಿಬಿಡ್ತದೆ. ಸೊ ಎಕ್ಸ್ಪೀರಿಯನ್ಸನ್ನು ಮಾಡ್ಕೊಳ್ಳಿ. ನಮ್ಮ ಸೈಕಲ್ ದೂರದಲ್ಲಿ ಕಾಣಿಸ್ತಾ ಇದೆ. ಆ ದೂರದಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಆ ಒಂದು ಪಕ್ಷಿಗಳು ಗೂಸ್ ಏನಿದೆ ಅದು ಅದರ ನಿಯರ್ ಬೈ ಹೋಗ್ತಾ ಇದ್ದಂಗೆ ಅದು ಹಾರಿ ದೂರಕ್ಕೆ ಹೋಗ್ತಾ ಇದೆ. ನೋಡೋಣ ಬೇರೊಂದು ದಿನ ಅದನ್ನು ಹತ್ರದಿಂದ ಕ್ಯಾಪ್ಚರನ್ನು ಮಾಡಲಿಕ್ಕೆ ಆಗುತ್ತಾ ಅನ್ನೋದನ್ನು ನಾವು ನೋಡುವ. ಸೊ ಈಗ ವಿ ಶುಡ್ ಗೋ ಬ್ಯಾಕ್. ಕೊಕ್ಕರೆಗಳಂತೂ ವೆರಿ ಬ್ಯೂಟಿಫುಲ್. ಈ ಕೊಕ್ಕರೆಗಳಿಗೆ ಜಾಸ್ತಿ ಎಕ್ಸ್ಟಿಂಕ್ಷನ್ ಏನೂ ಇಲ್ಲ ಅಂತ ಕಾಣಿಸ್ತದೆ, ಎಲ್ಲ ಕಡೆ ಇದೆ. ಆದರೆ ಮೊದಲು ಈ ಸ್ಪ್ಯಾರೋಗಳು ಕಾಣಿಸ್ತಾ ಇದ್ದು, ಸ್ಪ್ಯಾರೋಗಳಂತೂ ಈಗ ಇಲ್ಲ. ಸ್ಪ್ಯಾರೋಗಳು ನೋಡಿ, ಕೆಲವೊಂದು ಸ್ಪ್ಯಾರೋಗಳು ಇಂತಹ ಪ್ಲೇಸ್ಗೆ ಬಂದರೆ ಮಾತ್ರ ಕಾಣಿಸ್ತಾ ಇದೆ. ಮೊದಲೆಲ್ಲ ಮನೆಯ ಮೇಲೆ ಗೂಡನ್ನು ಕಟ್ಕೊಂಡು ಕಾಣಿಸ್ತಾ ಇದ್ವು ಸ್ಪ್ಯಾರೋಗಳು. ಈಗಂತೂ ಸ್ಪ್ಯಾರೋಗಳು ತೀರಾ ಕಮ್ಮಿ, ಎಲ್ಲವೂ ಎಕ್ಸ್ಟಿಂಕ್ಷನ್ ಕಡೆಗೆ ಹೋಗ್ತಾ ಇದ್ದಾವೆ. ಅಂಥದ್ರಲ್ಲಿ ಇಂತಹ ಪ್ಲೇಸ್ಗಳು ನಾಳೆ ಮಾಯವಾಗಿ ಹೋದರೆ ನಮಗೆ ಹೇಳಲಿಕ್ಕೆ, ಇಂತಹ ಒಂದು ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಲಿಕ್ಕೆ ಸಹ ಒಂದು ಚಾನ್ಸೇ ಇರೋದಿಲ್ಲ. ವಿ ಆರ್ ನಿಯರಿಂಗ್ ಟು ಅವರ್ ಸೈಕಲ್ನ ಎಲ್ಲಿ ನಿಲ್ಲಿಸಿದ್ದೆ ಅಲ್ಲಿಗೆ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಐ ಶುಡ್ ಟೇಕ್ ಅ ಜಂಪ್ ಹಿಯರ್. ಒಂದು ಜಂಪನ್ನು ತೊಗೊಳ್ಬೇಕಾಗ್ತದೆ. ನೈಸ್. DSLR ಕ್ಯಾಮ್ರಾ ಏನಾದರೂ ಇದ್ದಿದ್ರೆ ನನ್ನ ಕೈಲಿ, ಇಲ್ಲೇ ಎಲ್ಲರೂ ಕೂತ್ಕೊಂಡು ಎಲ್ಲವನ್ನು ಕ್ಯಾಪ್ಚರ್ ಮಾಡಿಬಿಡ್ತಾ ಇದೆ. ಸಿ, ಲುಕ್ ಅಟ್ ದಿಸ್ ಬ್ಯೂಟಿಫುಲ್. ಸಿ, ಲೆಟ್ ಮಿ ಶೋ ಯು. ನಾನು ಏನಕ್ಕೆ DSLR ಕ್ಯಾಮ್ರಾ ಬಗ್ಗೆ ಹೇಳಿದೆ ಅಂದಾಗ, ಇಲ್ಲಿ ಆ ಹುತ್ತದ ಮೇಲೆ ಕರೆಕ್ಟಾಗಿ ಆ ಪಕ್ಷಿ ಕೂತಿತ್ತು ನೋಡಿ. ನನ್ನ ಕ್ಯಾಮ್ರಾ ಸೆಟ್ ಮಾಡೋಷ್ಟರೊಳಗೆ ಆ ಪಕ್ಷಿ ಹಾರಿ ದೂರಕ್ಕೆ ಹೋಯಿತು. ಸೊ ಇಂಥದ್ದನ್ನೆಲ್ಲ ನಮ್ಮ ಹತ್ರ ಒಂದು ಪವರ್ಫುಲ್ ಕ್ಯಾಮ್ರಾ ಇದ್ದರೆ ನೀಟಾಗಿ ನಾವು ಕ್ಯಾಪ್ಚರನ್ನು ಮಾಡ್ಬೋದು. ಹಾರಿ ಹೋಯಿತು ಪಕ್ಷಿ, ಈ ಹುತ್ತದ ಮೇಲೆ ಇತ್ತು ನೋಡಿ. ನಮಗೆಲ್ಲ ಎಂಥ ಮಿಸ್ಕನ್ಸೆಪ್ಷನ್ ಇತ್ತಂತಂದರೆ, ಹುತ್ತದ ಮೇಲೆ ಹುತ್ತಗಳಲ್ಲೆಲ್ಲ ಹಾವಿರ್ತಿತ್ತು ಅಂತ ನಾವು ಸಣ್ಣದರಲ್ಲಿ ತಿಳ್ಕೊಳ್ತಾ ಇದ್ದು. ಹುತ್ತಗಳ ಹತ್ರನೇ ನಾವು ಹೋಗ್ತಾ ಇರಲಿಲ್ಲ. ಆ್ಯಕ್ಚುಲಿ ದೀಸ್ ಆರ್ ಆ್ಯಂಟ್ ಹಿಲ್ಸ್, ಟರ್ಮೈಟ್ಸ್ ಅಂತ ಏನು ಕರಿತೇವೆ, ಅವುಗಳು ಕಟ್ಟಿರುವಂತಹ ಗೂಡುಗಳಿವು. ಇವುಗಳಲ್ಲಿ ಕೆಲವೊಂದು ಬಾರಿ ಹಾವುಗಳು ಸೇರ್ಕೊಂಡಿರ್ತವೆ ಅಷ್ಟೇ. ಜೇನು ಕಲ್ಲು ಬೆಟ್ಟ ದೂರದಲ್ಲಿ ಕಾಣಿಸ್ತಾ ಇದೆ. ದಟ್ ಇಸ್ ಜೇನು ಕಲ್ಲು ಬೆಟ್ಟ. ಕುಶಾಲನಗರದಿಂದ ಸೋಮಾರ್ಪೇಟೆ ಕಡೆಗೆ ಬರಬೇಕಾದ್ರೆ ಕಾಣಿಸುವಂತಹ ಜೇನು ಕಲ್ಲು ಬೆಟ್ಟ. ಸೊ ಬೈ ದ ವೇ, ವಿ ಆರ್ ನಿಯರಿಂಗ್ ಟು ಅವರ್ ಸೈಕಲ್ನ ಹತ್ತಿರಕ್ಕೆ ಬರ್ತಾ ಇದ್ದೇವೆ. ಇಲ್ಲಿಂದ ಐ ಶುಡ್ ರೈಡ್ ಫಾರ್ 2 to 3 kilometers. ಆ್ಯಂಡ್ ದಟ್ಸ್ ಇಟ್ ಗಾಯ್ಸ್, ದಿಸ್ ಈಸ್ ಆಲ್ ಅಬೌಟ್ ಇನ್ ದಿಸ್ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ತನಕ ವಾಕನ್ನು ಹೋಗಿ ಬಂದು ಸೊ ಪಕ್ಷಿಗಳನ್ನು ನೋಡಿದ್ವಿ, ಪಕ್ಷಿಯ ಚಿಲಿಪಿಲಿ ಸದ್ದುಗಳನ್ನು ಕೇಳಿದ್ವಿ. ಅದೇ ರೀತಿ ನಾವು ಆ ಹಿಂದೆ ಕಾಣಿಸ್ತಾ ಇರುವಂತಹ ಭತ್ತದ ಗದ್ದೆ ಏನಿದೆ ಅದರ ಏರಿ ಮೇಲೆ ನಡ್ಕೊಂಡು ಹೋಗಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಡೈಲಿ ಅಟ್ಲೀಸ್ಟ್ ನಮಗೆ ಒಂದು ಒಳ್ಳೆ ಆಕ್ಸಿಜನ್ ಆದರೂ ಸಿಗ್ತದೆ. ಗುಡ್ ಅಮೌಂಟ್ ಆಫ್ ಆಕ್ಸಿಜನ್ ವಿಲ್ ಗೆಟ್ ಈ ರೀತಿಯಾದಂತಹ ಒಂದು ವಾಕ್ ಮಾಡೋದ್ರಿಂದ. ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಿಮ್ಮ ಮನೆಯ ಪಕ್ಕ ಇರುವಂತಹ ಜನಜಂಗುಳಿ ಇರಬಾರ್ದು, ಜನಜಂಗುಳಿ ಇಲ್ಲದೆ ಇರುವಂತಹ ಒಂದು ಪ್ಲೇಸ್ಗಳನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಬೆಳಿಗ್ಗೆ ಎದ್ದೇಳಿ, ಜಸ್ಟ್ ಹ್ಯಾವ್ ಎ ವಾಕ್, ಯು ವಿಲ್ ಗೆಟ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಅಟ್ಲೀಸ್ಟ್ ನಮ್ಮ ಮೈಂಡು ಫ್ರೆಶ್ ಆಗುತ್ತೆ, ನಮ್ಮ ಬಾಡಿಗೆ ಒಂಥರ
ರಿಫ್ರೆಶ್ನೆಸ್ ಸಿಗುತ್ತೆ. ಈ ರೀತಿಯಾದಂತಹ ಒಂದು ಸ್ಪಾಟ್ಗೆ ಬರಬೇಕಾದ್ರೆ ವೆರಿ ಬ್ಯೂಟಿಫುಲ್ ಸೈಟ್. ಈ ರೀತಿಯಾದಂತಹ ಪ್ಲೇಸ್ಗಳಿದ್ದರೆ ನೀವು ಡಿಸ್ಕವರನ್ನು ಮಾಡಿ. ಆ್ಯಂಡ್ ಯು ಕ್ಯಾನ್ ಸಿ ಮೈ ಸೈಕಲ್ ಓವರ್ ದೇರ್. ಆ್ಯಂಡ್ ಲೈಟ್ ಎಷ್ಟು ಮಟ್ಟಿಗೆ ಇದೆ ಈ ಒಂದು ವಿಡಿಯೋದಲ್ಲಿ ಅಂತ ಗೊತ್ತಿಲ್ಲ. ಸೊ ನೋಡೋಣ, ವಿಡಿಯೋ ಆಮೇಲೆ ನೋಡುವಾಗ ಗೊತ್ತಾಗ್ತದೆ ಎಷ್ಟು ಇದರಲ್ಲಿ ಲೈಟ್ನ ಎಕ್ಸ್ಪೋಜರ್ ಇದೆ ಅಂತ ಹೇಳಿ. ಸೊ ಸಿ ಯು ಇನ್ ಮೈ ನೆಕ್ಸ್ಟ್ ವೀಡಿಯೋಸ್. ಈ ರೀತಿಯಾದಂತಹ ಸ್ಪಾಟ್ಗಳು ನೊಸ್ಟಾಲಜಿಕ್ ಫೀಲ್ನ ಶೇರ್ ಮಾಡ್ಕೊಳ್ಳೋಂತಹ ಒಂದು ಫೀಲ್ ಆಗುವಂತಹ ಒಂದು ಸ್ಪಾಟ್ಗಳಿದ್ದರೆ, ನೊಸ್ಟಾಲಜಿಯನ್ನು ಹೇಳ್ಕೊಳ್ಳುವಂತಹ ಒಂದು ಸ್ಪಾಟ್ಗಳು ಕಂಡ್ರೆ ನಾನು ಅದನ್ನು ಕ್ಯಾಪ್ಚರನ್ನು ಮಾಡ್ತೇನೆ. ಸೊ ಲೆಟ್ ಮೀ ಶೇರ್ ದ್ಯಾಟ್. ಬಾಯ್.